ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ನನ್ನ ಮಗನಿಗೆ ಮೂತಿ ಒರೆಸ್ಕೊಳ್ಳಕ್ಕೆ ಟಿಶ್ಯೂ ಪೇಪರ್ ಕೊಟ್ಟಿಯೋ ಇಲ್ವೋ? ಒಂದ್ ರಾಶಿ ಹಾಕಿದಿನಲ್ಲ ಅಂತೆ. ಮೂತಿ ಒರೆಸ್ಕೋತಾರೆ, ಪಕ್ಕಕ್ಕೆ ಎಸಿತಾರೆ. ಆದ್ರೆ ಅವ್ರ ಮೂತಿಯಿಂದ ಸೋರ್ತಾ ಇರೋ ಜಲ್ ಮಾತ್ರ ನಿಲ್ಲಿಲ್ಲ. ಹಸು ಎಮ್ಮೆಗಳು ಜೋಳ ಸುರಿಸೋದನ್ನ ನೋಡಿದ್ದೀನಿ. ನನ್ನ ಮಗನಿಗೆ ಯಾಕೆ ಈ ತರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ವೇ? ಆಗ್ಬೇಕಾದ ಕಾಲಕ್ಕೆ ಆಗ್ಬೇಕಾದ ಆಗಿದ್ದಿದ್ರೆ ಈಗ ಹೀಗಾಗ್ತಿರ್ಲಿಲ್ಲ. ಅಮ್ಮ, ಈ ಮನೇಲಿ ಇಟ್ಕೊಂಡು ಅಣ್ಣಯ್ಯ ಜೋಲು ಸುರ್ಸೋದ್ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ನನ್ ಪಾಲಿನ ಆಸ್ತಿ ಕೊಟ್ಬಿಡು, ಬೆಟ್ಟ ಹೊಡ್ಕೊಂಡು ಅಲ್ಲೇ ಮನೆ ಕಟ್ಕೋತೀನಿ. ಹಾಕ್ತೀನಿ ನೋಡು. ಯಾವತ್ತೂ ಇಲ್ಲದೆ ನನ್ನ ಮಗ ಇವತ್ತು ಇಷ್ಟೊಂದು ಜೋಳ ಸುರಿಸ್ತಾ ಇದ್ದಾನಲ್ಲ, ಯಾಕೆ ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಇವ್ರಿಗೆ ಆಸ್ತಿ ಬೇಕಂತೆ, ಆಸ್ತಿ ಗುಚ್ಚ ಬಿಡ್ತೀನಿ. ಬಾಯಿ ತುಂಬಾ ಜೋಲ್ ಸುರ್ಸ್ಕೊಂಡ್ ಕೂತಿದ್ಯಲ್ಲ, ಪಕ್ಕದಲ್ಲೇ ಟಿಶ್ಯೂ ಪೇಪರ್ ಇದೆ, ಒರ್ಸ್ಕೊಳಕ್ಕಾಗಲ್ಲ. ನಮ್ ಹೆಂಡ್ರಿ ಎಲ್ಲ ಹೇಳದ್ವಲ್ಲ ಮೈಸೂರ್ಗೆ ಹೋಗಿದಾರೆ ಅಂತ. ಯಾವಾಗ ಬರ್ತಾರಂತೆ? ನನಗೇನು ಗೊತ್ತು. ಪದಪ್ಪ, ಸ್ವಲ್ಪ ಇಲ್ಲಿ ನನ್ನ ಪಕ್ಕ ಕೂತ್ಕೊಳಪ್ಪ. ಇಲ್ಲಪ್ಪ, ಹೊಡಿಬೇಕು ಅನ್ನಿಸ್ತು ಹೊಡೆದೆ ಕಣ. ಈಗೇನು ನಮ್ಮ ಹೆಂಡ್ರ ಈಗಿಂದೀಗ್ಲೇ ಕರೆಸ್ತೀಯೋ ಅಥವಾ ನನ್ನ ಜೋಲನ್ನು ಒರೆಸ್ತೀಯ? ನನ್ನ ಮಗ ಹೆಂಡತಿನ ಕೇಳಿದಾಗ್ಲೆಲ್ಲ ಇವತ್ತು ಬಂತಾಳೆ ನಾಳೆ ಬಂತಾಳೆ ಅಂತ ಸುಳ್ಳು ಹೇಳಿ ಹೇಳಿ ಸಾಕಾಗೋಯ್ತು. ಪಾಪ ಅದೇ ದುಃಖದಲ್ಲಿ ನನ್ನ ಮಗ ಚಾಪೆ ಮೇಲೆ ಮಲಗ್ಕೊತಾನೆ, ಜೋಳ ಸುರಿಸ್ಕೊತಾನೆ. ಅಯ್ಯೋ, ನನ್ ಕೈಲಿ ನೋಡಕ್ ಆಗ್ತಿಲ್ಲ. ನಾನೇ ಹೋಗಿ ಒರೆಸ್ತೀನಿ. ಅಯ್ಯೋ, ಎಷ್ಟೊಂದು ಜೋಲ್ ಸುರಿತದೆ. ಲೈ ಚಂಪಾ, ಇವನು ಜಲ್ಲನ್ನ ಒರೆಸೋದಿಕ್ಕೆ ನೀನೇ ಇವನು ಹೇಳ್ತೀನೇನೆ. ಎಷ್ಟಾಗ್ಲಿ ನೀನ್ ಈ ಮನೆ ಕೆಲಸದಳು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನು ಮುಸುರು ತಿಕ್ಕ ತಪ್ಪುತ್ತೇನೆ. ನೀನು ಇವನ ಜಲ್ ಒರೆಸೋದಿಕ್ಕೆ ನಾನು ಬೀಳೋದಿಲ್ಲ. ಲೋಕದ್ದು ನೀನು ಒರ್ಸಲ್ಲ, ನಾನು ಒರ್ಸಲ್ಲ, ಜಾಜಕ್ಕೆ ಬೇರೆ ಊರಲ್ಲಿಲ್ಲ ಅಂದ್ಮೇಲೆ ಅವಳು ತಾನೇ ಮೂತಿ ಒರ್ಸ್ಬೇಕು. ಒರ್ಸ್ಕೊಂಡು ಹಾಳಾಗೋಗಿಲ್ಲ. ಇದು ನನ್ನ ಮಗನ ವಿಷಯ, ಯಾರು ತಲೆ ಹಾಕ್ಬೇಡಿ. ಈಗಲೇ ಅವನ ಸಂಸಾರ ಎಕ್ಕುಟ್ಟು ಹೋಗಿದೆ, ಇನ್ನು ಹಾಳು ಮಾಡ್ಬೇಡಿ. ಮಾತೃಶ್ರೀ ರಂಗಮ್ಮ, ಏನಪ್ಪ ಮಗನೇ? ನನಗೆ ಎಂಡ್ರು ಅಂತ ಒಬ್ಳು ತಂದು ಕಟ್ಟಿದ್ರಲ್ಲ, ಅವರು ಯಾವಾಗ ಬರ್ತಾರೆ ಅಂತ? ಅಯ್ಯೋ, ಮೊದಲು ಜೋಳ ಸುಳಿತಾ ಇಲ್ಲ ಮೂತಿನ ಒಲಿಸ್ಕೊಪ್ಪ. ನೀನ್ ಹೆಂಡತಿ ಇವತ್ತು ಬರ್ತಾಳೆ ನಾಳೆ ಬಲ್ತಾಳೆ ಅಂತ ಸುಳ್ಳು ಹೇಳಿ ಹೇಳಿ ನನಗೂ ಸಾಕಾಗೋಗಿದೆ. ಅಲ್ಲ, ಹೋದ್ಲು, ಒಂದ್ ಫೋನ್ ಆದ್ರೂ ಮಾಡ್ಬಾರ್ದ? ಮಗನೇ, ಬಲ್ತಾಳೆ ಕಣೋ, ಬಲ್ತಾಳೆ. ಜಾಜಕ್ಕೆ ಬರೋಷ್ಟ್ರಲ್ಲಿ ಅಣ್ಣಯ್ಯ ಬಲ್ತ್ ಬೆಂಡೆಕಾಯಿ ಆಗ್ಬಿಟ್ಟಿರ್ತಾನೆ. ಯಪ್ಪ ಅದೆಷ್ಟು ಲೀಟರ್ ಜೋಲ್ ಸುರಿಸ್ಕೊಂಡಿದ್ದಾನ ಆ ದೇವ್ರಿಗೆ ಗೊತ್ತು. ಯಾವ್ದಕ್ಕೂ ಡಾಕ್ಟರ್ನ ಕರೆಸಿ ಒಂದ್ಸಲ ಚೆಕಪ್ ಮಾಡಿಸ್ಬಿಡ್ಬೇಕು. ಹಾಯ್ ಅನುಷಾ, ಹೌ ಆರ್ ಯು? ಯಾ, ಐ ಆಮ್ ಫೈನ್. ಈಗ ತಾನೇ ಮೀಟಿಂಗ್ ಮುಗಿಸ್ಕೊಂಡು ಮೈಸೂರಿಂದ ಬರ್ತಾ ಇದ್ದೀನಿ. ಮೀಟಿಂಗ್ ಅಲ್ಲಿ ಒಳ್ಳೊಳ್ಳೆ ಸ್ಟೆಪ್ಗಳನ್ನ ತಗೊಂಡ್ವಿ. ಹೆಂಗಂದ್ರೆ ಮಹಿಳಾ ಸಂಘಕ್ಕೆ ಬರ್ತೀಯಲ್ಲ, ಅವಾಗ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಬಿಡು. ಓಕೆ, ಬಾಯ್ ಮಾ, ಟೇಕ್ ಕೇರ್, ಬಾಯ್. ಆಯ್ತಮ್ಮ, ನಿನ್ನ ಸಮಾಜ ಸೇವೆ. ಊರು ದನ ಕಾದು ದೊಡ್ಡ ಕೋಲೆಗೌಡ ಅನ್ನಿಸ್ಕೊಂಡಂತೆ. ಮತ್ತೆ ವಾಟ್ ಹ್ಯಾಪನ್? ನಿನ್ನ ಸಂಸಾರ ಗಾಳಿ ತೂಳ್ಕೊಂಡು ಹೋಗ್ತಾ ಇದೆ. ಅಂತದ್ದೇನಾಯ್ತು? ಒಂದ್ ವಾರದಿಂದ ನಮ್ಮ ಯಜಮಾನ್ರು ಎಷ್ಟು ಮೂಡಿ ಆಗಿದಾರೆ ಗೊತ್ತಾ? ಚಂಪ, ಅಂತ ನೀನೇನ ಮಾಡ್ರೆ? ನಾನೇನ್ ಮಾಡ್ಲಿ? ನಮ್ಮ ಯಜಮಾನ್ರು ನಿಮ್ಮನ್ ಮದ್ವೆ ಆಗೋ ಬದಲು ಒಂದ್ ಕರಡಿನಾದ್ರೂ ಮದ್ವೆ ಆಗಿದ್ರೆ ಕತ್ತೆ ಜಾಮೂನ್ ತಿನ್ಸ್ಕೊಂಡು ನೆಮ್ಮದಿಯಾಗಿರೋರು. ಚಂಪ, ಡೋಂಟ್ ಟಾಕ್ ರಬೀಶ್, ಶಟ್ ಅಪ್. ಲೆಪ್ಪಲ್ಲು, ಏನಾಯ್ತು ಅಂತ ನೀನಾದ್ರೂ ಹೇಳೆ. ಅದಕ್ಕೆ ನೀವು ಊರಿಗೆ ಹೋದಾಗಿಂದ ಅಣ್ಣಯ್ಯನ ಬಾಯಲ್ಲಿ ಜೊಲ್ ಸುರಿತಾನೇ ಇದೆ. ಹೋಗ್ ಸ್ವಲ್ಪ ಸಮಾಧಾನ ಮಾಡಿ. ಮನೆಗ್ ಬಂದ್ರೆ ಸಾಕು, ಪ್ರಾಬ್ಲಮ್ಸ್. ಹಾ ಬಿ, ವಾಟ್ ಹ್ಯಾಪನ್? ಗೊತ್ತಾಯ್ತಾ? ಅವ್ರಿಗೆ ಪ್ರೀತಿ ಅಗತ್ಯ ಇದೆ. ನಥಿಂಗ್. ಹಬಿಗೆ ಯಾವ್ದೋ ಸ್ವೀಟ್ ಇಷ್ಟ ಆಗಿದೆ, ಅದನ್ನ ತಿನ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಬಾಯಿಂದ ಜೊಲ್ ಸುರಿತಾ ಇದೆ. ಹಬಿ, ಸ್ವೀಟ್ ಬೇಕಾ? ಮತ್ ಇನ್ನೇನ್ ಬೇಕು? ನೋಸ್ ರಿಂಗಾ? ಪಡ್ಕೋಬೇಕು. ಅವ್ನು ಕೇಳ್ತಾ ಇರೋದು ನಿನ್ನನ್ನ. ಗಂಡನ ಕಷ್ಟನ ಅರ್ಥ ಮಾಡ್ಕೊಳ್ದೇ ಇಲ್ಲೋ ನೀನು ಹೆಂಡತಿನ. ಅತ್ತೆ, ನಾನು ನೀನಾಸಂಗೆ 2-3 ಸಲ ವಿಸಿಟ್ ಕೊಟ್ಟು ಬಂದಿದ್ದೀನಿ. ಈ ಡ್ರಾಮಾ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಲೇ ಚಂಪಾ, ಡೂ ಒನ್ ಥಿಂಗ್, 10 ವೆರೈಟಿ ಸ್ವೀಟ್ ಮಾಡೆ, ಅದನ್ನ ಹಬಿ ಮುಂದೆ ತಂದು ಬಡಿ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ತಿಂತಾರೆ. ಆಗ ಇಮಿಡಿಯೇಟ್ ಆಗಿ ಜೋಲ್ ಸುರಿಯೋದು ಸ್ಟಾಪ್ ಆಗುತ್ತೆ. ಅಲ್ಲಿಗೂ ಸ್ಟಾಪ್ ಆಗ್ಲಿಲ್ಲ ಅಂತಂದ್ರೆ BBMP ಅವ್ರಿಗೆ ಹೇಳಿ ಕ್ಲೀನ್ ಮಾಡಿಸಿದ್ರೆ ಆಯ್ತು. ಏನ್ರಿ, ನಮ್ಮ ಯಜಮಾನ್ರನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಗಂಡ ಹೆಂಡತಿ ಸರಿಯಾಗಿ ಸಂಸಾರ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ಜೊಲ್ ಸುರಿಯತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು.
ಲೇ ಚಂಪಾ, ನಿಮ್ ಅಜ್ಜಿಗೆ ಹೇಗೆ ಗೊತ್ತು ಸಂಸಾರದ ವಿಷಯ? ಸಂಸಾರದ ವಿಷಯ ಗೊತ್ತಿಲ್ದೇನೆ ಅವ್ರಿಗೆ 16 ಮಕ್ಕಳಾಗೋಯ್ತಾ? ಲೇ ಚಂಪಾ, ನಿಮ್ ಅಜ್ಜಿ ಅಂತವ್ರು ಏರಿಯಾಗ ಒಬ್ರು ಇದ್ಬಿಟ್ರೆ ಸಾಕು ಕಣೆ, ನಮ್ಮ ದೇಶ ಚಿಂದಿ ಚಿತ್ರಾನ್ನ. ಅಭಿ, ಯು ಡೋಂಟ್ ವರಿ, 3-in-1 ಡಾಕ್ಟರ್ನ ಕರೆಸ್ತೀನಿ, ಈ ಜೊಲು ಸುರಿಯೋದನ್ನ ಸ್ಟಾಪ್ ಮಾಡಿಸ್ತೀನಿ. ಯಾವಾಗ್ಲಿಂದ ಹೀಗೆ? ಈ ನನ್ನ ಸೊಸೆ ಮೈಸೂರಿಗೆ ಹೋದ್ಲಲ್ಲ ಆಗಿಂದ ಹೀಗೆ. ಯಾಕೆ ನನ್ನ ಮಗನ್ ಏನೂ ಆಗಿದ್ದಾಗಿದೆ. ನಿಮ್ಮ ಮಗನ ಬಾಡಿ ಶೋರೂಮ್ ಗಾಡಿ ತರ ಪರ್ಫೆಕ್ಟ್ ಆಗಿದೆ. 100 years ಆದ್ರೂ ಪಂಚರ್ ಆಗಲ್ಲ ಅಂತ ನಾನ್ ಸರ್ಟಿಫಿಕೇಟ್ ಕೊಡ್ತೀನಿ. ಆ ಸರ್ಟಿಫಿಕೇಟ್ ತಗೊಂಡು ನನ್ನ ಮಗನ್ ಜೊಲ್ಲು ಹೊಲ್ಸೋಕ್ ಇಟ್ಕೊಳ್ಳ. ಸಾವುಕಾರ್ ಸಿನಪ್ಪನ ಮಗನೂ ಕೂಡ ಇದೇ ರೀತಿ ಜೊಲ್ಲು ಶುರುವಾಗಿತ್ತು. ಮದುವೆ ಮಾಡ್ಸಿದ್ವಲ್ಲ, ಎಲ್ಲ ಸ್ಟಾಪ್ ಆಗೋಯ್ತು. ಆದ್ರೆ ನಮ್ಮ ಯಜಮಾನ್ರಿಗೆ ಮದ್ವೆ ಆಗಿದೆಯಲ್ಲ. ಮದುವೆ ಆದ್ರೆ ಏನಮ್ಮ ಪ್ರಯೋಜನ? ಪ್ರೀತಿ ಸಿಗ್ತಾ ಇಲ್ವಲ್ಲ. ಆ ಪ್ರೀತಿ ಸಿಕ್ಕಿದ್ರೆ ಜೊಲ್ಲು ಸುರಿಯೋ ಸ್ಟಾಪ್ ಆಗುತ್ತೆ. ಈಗೇನು ಪ್ರೀತಿ ನೀವ್ ತೋರ್ಸ್ತಾ ಇಲ್ಲ ನಾನ್ ತೋರ್ಸ್ಲಾ? ಚಂಪಾ, ಡೋಂಟ್ ಟಾಕ್ ರಮೇಶ್. ಡಾಕ್ಟ್ರೆ, ಈ ಪ್ರೀತಿ ಅನ್ನೋ ಟಾಪಿಕ್ ನ ಪೆಂಡಿಂಗ್ ಅಲ್ಲಿ ಇಟ್ಟು ಮೆಡಿಸಿನ್ ಇಂದ ಕ್ಯೂರ್ ಮಾಡಕ್ಕಾಗಲ್ವಾ? ನೋಡಿಮ್ಮ, ಜೊಲ್ ಅರೆಸ್ಟ್ ಮಾತ್ರ ಅಂತ ಒಂದಿದೆ, ಅದನ್ನ ದಿನಕ್ಕೆ 3 ಸಲ ಕೊಡಿ. ಆಗ್ಲೊಂದು ಜೊಲ್ ನಿಲ್ಲಿಲ್ಲ ಅಂತಂದ್ರೆ ಪ್ರೀತಿ ತೋರಿಸ್ಲೇಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಇವತ್ತು ಜೊಲ್ಲು ಅನ್ನೋದ್ರ ಬಗ್ಗೆ ವಿಶೇಷವಾದ ಎಪಿಸೋಡ್ ನ ನಿಮಗ್ ತೋರಿಸ್ತಾ ಇದೀವಿ. ಜೊಲ್ಲು ಬೇರೆ ಅಲ್ಲ, ಸಲೈವ ಬೇರೆ ಅಲ್ಲ. ಯಾವ್ದಾದ್ರೂ ರುಚಿಕಟ್ಟಾದ ತಿಂಡಿನ ನೋಡಿದಾಗ ನಮ್ ಬಾಯಲ್ಲಿ ಸಲೈವ ಪ್ರೊಡ್ಯೂಸ್ ಆಗುತ್ತೆ. ಹೀಗೆ ಪ್ರೊಡ್ಯೂಸ್ ಆದ ಸಲೈವ ಆಹಾರ ಬರ್ತಾ ಇದೆ, ರೆಡಿ ಆಗಿದೆ ಅಂತ ಹೊಟ್ಟೆಗೆ ಮೆಸೇಜ್ ಕೊಡುತ್ತೆ. ಆಗ ಹೊಟ್ಟೆಯಲ್ಲಿರುವಂತ ಗ್ರಂಥಿಗಳು ಆಹಾರನ ಸ್ವೀಕರಿಸೋದಕ್ಕೆ ರೆಡಿ ಆಗುತ್ತೆ. ಪಾಂಡುರಂಗ ಅವ್ರಿಗೆ ಮದುವೆ ಆಗಿ ಈಗಾಗಲೇ 3 ರಿಂದ 4 ವರ್ಷ ಆಗಿದೆ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಅವ್ರ ಬಾಯಿಂದ ಜೊಲ್ಲು ಸುರಿಯೋದಕ್ಕೆ ಶುರು ಆಗಿದೆ. ಇದಕ್ಕೆ ಕಾರಣ ಏನು, ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನಾವ್ ಹೇಳ್ತೀವಿ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ರಂಗಮ್ಮ. ಗೊತ್ತಾಗತ್ತೆ ಬಿಡಿ, ನಿಮಗ್ ರಕಾರ ಬರಲ್ಲ ಅಂತ. ನಿಮ್ ಮಗನ್ ಬಾಯಿಂದ ಜೊಲ್ಲು ಸುರಿಯೋದಕ್ಕೆ ಕಾರಣ ಏನು? ಅವನು ಚಿಕ್ಕ ಮಗುವಾಗಿದ್ದಾಗಲೂ ಇಷ್ಟೊಂದು ಜೊಲ್ಲು ಸುರಿಸ್ತಾ ಇರಲಿಲ್ಲ. ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅಣ್ಣಂಗೆ ಏನೋ ಒಂದು ಆಸೆ ಆಗಿದೆ ಅನ್ಸುತ್ತೆ, ಅದು ನೆರವೇರ್ತಾ ಇಲ್ಲ ನೋಡಿ. ಹಾಗಾಗಿ ಬಾಯಿಂದ ಜೊಲ್ಲು ಸುರಿದು 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 ಟಿಶ್ಯೂ ಪೇಪರ್ ಪಾಲಾಗ್ತಿದೆ. ನಮ್ಮ ಯಜಮಾನ್ರು ಅವ್ರ ಹೆಂಡತಿನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಆದ್ರೆ ಅವ್ರ ಹೆಂಡತಿ ಕಡೆಯಿಂದ ಅವ್ರಿಗೆ ಆ ಪ್ರೀತಿ ಸಿಗ್ತಾನೆ ಇಲ್ಲ. ಹೆಂಡತಿನ ನೋಡಿ ಜೊಲ್ಲು ಸುರಿಸ್ತಾ ಇದಾರೆ ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಅದೇ ಕಾರಣ. ಲೇ ಚಂಪಾ, ಇಲ್ಲದೆಲ್ಲ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ಬನ್ನಿ ಮೇಡಮ್, ಇದು ನಿಮಗ್ ಸಂಬಂಧಪಟ್ಟ ವಿಚಾರ. ನಿಮ್ಮ ಯಜಮಾನ್ರು ಅವ್ರ ಯಜಮಾನ್ರಲ್ಲ, ನಮ್ಮ ಯಜಮಾನ್ರು. ಅವ್ರಿಗೆ ಹಬಿ ಆಗ್ಬೇಕು. 1 ನಿಮಿಷ. ಪಾಂಡುರಂಗ ಗಂಡುಗಲಿಯವರು ನಿಮ್ಗೆ ಏನಾಗ್ಬೇಕು? ನಮ್ಗೆ ಹಬಿ ಆಗ್ಬೇಕು. ಹೇಳಿ, ಅವ್ರ ಈ ಸಮಸ್ಯೆಗೆ ಏನ್ ಕಾರಣ? ಐ ರಿಯಲಿ ಡೋಂಟ್ ನೋ. ನಿಮ್ಮ ಅವರ ದಾಂಪತ್ಯ ಸರಿಯಾಗಿಲ್ವಂತೆ, ನೀವ್ ಅವ್ರನ್ನ ಸರಿಯಾಗಿ ಗಮನಿಸ್ಕೊಳ್ತಾ ಇಲ್ವಂತೆ. ಅವ್ರಿಗೆ ಸಿಗ್ಬೇಕಾಗಿರೋ ಪ್ರೀತಿ ನಿಮ್ ಕಡೆಯಿಂದ ಸಿಗ್ತಾ ಇಲ್ವಂತೆ. ಅದಕ್ಕೆ ಅವ್ರ ಬಾಯಿಂದ ಜೊಲ್ಲು ಸುರಿತಾ ಇದೆ ಅಂತ ಹೇಳ್ತಾರೆ. ಓ ಮೈ ಗಾಡ್, ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ಕೆಲವೊಂದ್ ಕಡೆ ಇಂಟರ್ವ್ಯೂ ಮಾಡಿದ್ವಿ, ನಮಗ್ ವಿಷಯ ಗೊತ್ತಾಯ್ತು. ನಿಮ್ಮನೆಯವ್ರ ಒಪಿನಿಯನ್ ಕೂಡ ಹಾಗೆ ಇದೆಯಲ್ಲ. ರಾಜೀವ್ರೆ, 1 ನಿಮಿಷ ಬನ್ನಿ. ಜಸ್ಟ್ ಅ ಮಿನಿಟ್. ಏನು ನನ್ ತಲೆಗೆ ಬರ್ತಾ ಇದೆ. ರಾಜೀವ್ರೆ, ಈ ವಿಷಯ ಏನಾದ್ರು ಟೆಲಿಕಾಸ್ಟ್ ಆಗ್ಬಿಟ್ರೆ ರಾಜೇಶ್ವರಿ ಸುಮ್ನೆ ಬಿಡ್ತಾಳ, ನಿಮ್ನ ಹುರಿದು ಮುಗ್ಬಿಡ್ತಾಳೆ. ಅಷ್ಟೇ ಅಲ್ಲ, ಮಹಿಳಾ ಸಂಘದಲ್ಲಿ ನೀವು ತಲೆ ಎತ್ಕೊಂಡು ತಿರುಗಾಡೋದಕ್ಕಾಗೋದಿಲ್ಲ. ಜನ ಸುಮ್ನೆ ಬಿಡ್ತಾರ, ಅವರು ನಿಮ್ಗೆ ರಸ್ತೆ ಹೋದ ತಕ್ಷಣ ವಾಂಚ್ಬಿಡ್ತಾರೆ. ಈ ವಿಷಯ ಟೆಲಿಕಾಸ್ಟ್ ಆದ್ರೆ ನಿಮ್ಮ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿ ಆಗ ಹೆದರ್ಕೊಂಡು ದಾರಿಗೆ ಬರ್ತಾರೆ. ನೋಡಿ, ಇದು ನನ್ನ ಪರ್ಸನಲ್ ಮ್ಯಾಟರ್. ನನ್ನ ಪರ್ಸನಲ್ ಮ್ಯಾಟರ್ ನಾನು ನೀವು ಕೆದಕಿ ರೆಕಾರ್ಡ್ ಮಾಡಿ ಟೆಲಿಕಾಸ್ಟ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನೋಡಿ ಮೇಡಮ್, ಜನಗಳಿಗೆ ಸತ್ಯ ಏನು ಅಂತ ತಿಳಿಸೋದು ನಮ್ ಡ್ಯೂಟಿ. ನಾವ್ ಅದನ್ನ ಮಾಡ್ತಾ ಇದೀವಿ. ಇದುವರೆಗೂ ನಮ್ಮನ್ನ ಯಾರು ತಡೆದಿಲ್ಲ. ಸರಿ, ಹಾಗಾದ್ರೆ ನಿಮ್ ಕೈಲಿ ಅದೇನಾಗುತ್ತೋ ನೀವು ಮಾಡ್ಕೊಡ್ರಿ. ಕೋರ್ಟ್ ಅಂತ ಒಂದಿದೆ, ಮನೆ ಕೋರ್ಟಲ್ಲೇ ಡಿಸೈಡ್ ಮಾಡ್ತೀವಿ. ಸರಿ, ಹಾಗಾದ್ರೆ ಕೋರ್ಟ್ ನಲ್ಲೇ ಭೇಟಿ ಆಗೋಣ. ಚರ್ಚೆ ಪ್ರಾರಂಭ ಆಗ್ಲಿ. ಯುವರ್ ಆನರ್, ಈ ಕೇಸು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತ ವಿಷಯ. ಈ ಕುಟುಂಬದ ವಿಷಯನ ಟಿವಿ 10 ಅವರು ರಸ್ತೆಗೆ ತಂದಿಟ್ಟಿದ್ದಾರೆ. ಪಾಂಡುರಂಗ ಅವ್ರ ಬಾಯಲ್ಲಿ ಏನ್ ಸುರಿದ್ರೆ ಟಿವಿ 10 ಅವ್ರಿಗೆ ಏನು? ಹೌದು, ಏನ್ ಸುರಿತಾ ಇದೆ? ಜೊಲ್ ಸುರಿತಾ ಇದೆ ಯುವರ್ ಆನರ್. ಜೊಲ್ ಸುರಿದ್ರೆ ಕೋರ್ಟ್ ಏನ್ ಮಾಡಕ್ಕಾಗತ್ತೆ? ಹಾಗಲ್ಲ ಯುವರ್ ಆನರ್, ಆ ಜೊಲ್ ಸುರಿಯೋದಕ್ಕೆ ಕಾರಣ ಏನು ಅಂತ ವಿಚಾರಣೆ ಆಗ್ಬೇಕಾಗಿದೆ. ಸರ್, ಹುಚ್ಚನಾಯಿ ಬಾಯಲ್ಲಿ ಜೊಲ್ ಸುರಿತಾನೆ ಇರುತ್ತೆ ಸರ್. ಅಂದ್ರೆ ಪಾಂಡುರಂಗನಿಗೆ ಹುಚ್ಚನಾಯಿ ಕಡಿದಿದ್ಯಾ? ಇಲ್ಲ ಯುವರ್ ಆನರ್, ಪಾಂಡುರಂಗ ಅವ್ರಿಗೆ ಮದುವೆ ಆಗಿದೆ ಅಷ್ಟೇ. ನೀವೇನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ನಿಮ್ ಹೆಸರು? ಜಾತಿ ಜಂಬಲ್ ದಿನಿ ಅಂತ ನನ್ನ ಮಹಿಳಾ ಸಂಘದ ಕುರ್ಚಿಗೂ ಗೊತ್ತು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಕುರ್ಚಿ ಮೇಜಿಗೆ ಗೊತ್ತಿದ್ರೆ ಸಾಲದು, ನಮ್ಮ ಜಡ್ ಸಾಹೇಬ್ರಿಗೂ ನಿಮ್ ಹೆಸರೇನಂತ ಗೊತ್ತಾಗ್ಬೇಕು.
ಅದಿರ್ಲಿ, ಪಾಂಡುರಂಗ ಅವರು ನಿಮ್ಗೇನಾಗ್ಬೇಕು? ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಇವರು ನನ್ನ ಕ್ಲೈಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಪಾಂಡುರಂಗ ಅವರು ನಿಮ್ಗೇನಾಗ್ಬೇಕು? ಗಂಡ. ಅವರು ನಿಮ್ಗೆ ಗಂಡ ಆಗಿರಬಹುದು, ಆದ್ರೆ ನೀವು ಅವ್ರಿಗೆ ಹೆಂಡತಿ ಆಗಿದ್ದೀರಾ? ಅಬ್ಜೆಕ್ಷನ್ ಯುವರ್ ಆನರ್. ಅವರು ಇವ್ರ ಗಂಡ ಆದ್ಮೇಲೆ ಇವರು ಅವ್ರ ಹೆಂಡತಿ ಹಾಗೆ ಆಗ್ತಾರೆ. ಹಾಗಾಗಲ್ಲ ಯುವರ್ ಆನರ್. ಎಷ್ಟೋ ಸಲ ಗಂಡ ಹೆಂಡತಿನ ಹೆಂಡತಿ ಅಂತ ಒಪ್ಕೊಂಡಿರಬಹುದು, ಆದ್ರೆ ಹೆಂಡತಿ ಗಂಡನ ಗಂಡ ಅಂತ ಒಪ್ಕೊಂಡಿರಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನೋಡಿ, ನೀವು ನಿಮ್ಮ ಗಂಡನ್ನ ಸರಿಯಾಗಿ ನೋಡ್ಕೋತಿಲ್ಲ. ಅವ್ರು ಹೇಳ್ದೆ ಕೇಳ್ದೆ 1 ವಾರ ಮೈಸೂರಿಗೆ ಹೋಗಿದ್ರಿ. ಆ ಟೈಮಲ್ಲಿ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಇತ್ತು, ಹೌದಾ? ಹೌದಾ? ಆಕ್ಚುಲಿ ನಂಗೆ ಮ್ಯಾರೇಜ್ ಆಗಿದ್ದ ಡೇಟೇ ನೆನಪಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮದ್ವೆ ಆದ ಹೆಂಗಸಿಗೆ ಮದ್ವೆ ಆದ ಡೇಟ್ ಗೊತ್ತಿಲ್ಲ. ಇದರಿಂದಲೇ ಗೊತ್ತಾಗುತ್ತೆ ಈಕೆ ಮದ್ವೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾಳೆ ಅಂತ. ದಟ್ಸ್ ಆಲ್ ಯುವರ್ ಆನರ್. ಪಾಂಡುರಂಗ ಅವ್ರನ್ನ ಬಾಕ್ಸ್ ಹಾಕಿ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ನಮಸ್ಕಾರ ವೀರಣ್ಣ. ಏನಾಗ್ತಾ ಇದೆ? ಜೊಲ್ ಜೊಲ್ ಎಲ್ಲಿಂದ ಸುರಿತಾ ಇದೆ? ಇಲ್ಲಿಂದ ಮೇಲಿಂದ ಕೆಳಗೆ ಸುರಿತಾ ಇದೆ. ಹಾಗೆ ಜಾಜಿ ಜಾಜಿ. ಆಯ್ತಾಯ್ತು. ಏನಾದ್ರೂ ಪ್ರಶ್ನೆ ಕೇಳೋ ಹಾಗಿದ್ರೆ ಕೇಳಿ. ಮಿಸ್ಟರ್ ಪಾಂಡುರಂಗ ಅವರೇ, ಇದಕ್ ಮುಂಚೆ ಯಾವತ್ತಾದ್ರೂ ನೀವು ಜೊಲ್ ಸುರಿಸಿದ್ರಾ? ಇಲ್ಲ. ಪಾಂಡುರಂಗ ಅವರೇ, ಹುಟ್ಟಿದ ಪ್ರತಿಯೊಂದು ಮಗುನು ಜೊಲ್ ಸುರಿಸ್ಲೇಬೇಕು. ಜೊಲ್ ಸುರಿಸದೇ ಇರೋ ಮಗುನೇ ಇಲ್ಲ. ಅಂತದ್ರಲ್ಲಿ ಮಗು ಆಗಿದ್ದಾಗ ನೀವ್ಯಾಕೆ ಜೊಲ್ ಸುರಿಸ್ಲಿಲ್ಲ? ಅಬ್ಜೆಕ್ಷನ್ ಯುವರ್ ಆನರ್. ಇದು ಮದುವೆ ಆದ ನಂತರದ ಜೊಲ್ಲು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಿ ಇವ್ರಿಗೆ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ನೀವು ನಿಮ್ ಹೆಂಡತಿನ ಕಡೆಗಣಿಸ್ತಾ ಇದ್ದೀರಾ. ಆಕೆ ಮಾಡೋ ಸಮಾಜ ಸೇವೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ನೋಡಿ, ನಿಮ್ಮಿಂದ ನಿಮ್ ಹೆಂಡತಿಗೆ ಅವಮಾನ ಆಗ್ತಿದೆ. ಇದರಿಂದ ನಿಮ್ಮ ಬಾಯಲ್ಲಿ ಜೊಲ್ ಸುರಿತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಜೊಲ್ಲು ಜೊಲ್ಲು. ನಾನು ಇವ್ರ ತಾಯಿ ರಂಗಮ್ಮನವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ರಂಗಮ್ಮ ರಂಗಮ್ಮ ರಂಗಮ್ಮ. ಏನ್ ನಿಮ್ಮ ಹೆಸರು? ಲಂಗಮ್ಮ ಲಂಗಮ್ಮ. ನೋಡಿಮ್ಮ, ಹಾಗೆಲ್ಲ ಕೋರ್ಟ್ ತಮಾಷೆ ಮಾಡಬಾರ್ದು. ನಿಮ್ಮ ಹೆಸರನ್ನ ಸರಿಯಾಗಿ ಹೇಳಿ. ನನ್ನ ಹೆಸರೇ ಲಂಗಮ್ಮ. ಲಂಗಮ್ಮ ಅಂದ್ರೆ ಬೇರೆ ಅರ್ಥ ಬರುತ್ತಮ್ಮ. ಯುವರ್ ಆನರ್, ನಮ್ಮಮ್ಮಂಗೆ ರಕಾರ ಬರಲ್ಲ, ಅದಕ್ಕಾಗಿ ರಂಗಮ್ಮ ಅನ್ನೋ ಜಾಗದಲ್ಲಿ ಲಂಗಮ್ಮ ಅಂತಿದ್ದಾರೆ. ಓ ಐ ಸಿ. ನೀವು ಮುಂದುವರಿಸಿ. ನಿಮ್ಮ ಮಗ ಯಾವಾಗಿಂದ ಈ ತರ ಹಾಡ್ತಾ ಇದ್ದಾನೆ? ಚೆನ್ನಾಗೇ ಇದ್ದ. ಯಾವತ್ತು ಇವನ ಗ್ರಹಚಾರ ಕೆಡ್ತೋ ಲಾಹು ಕೇತುಗಳು ಒಟ್ಟಿಗೆ ಝಾಡಿಸಿ ಒದ್ದುಬಿಟ್ಟ. ಊಟದ ಆಸೆಗೆ ಅಂತ ಒಂದು ಮದುವೆಗೆ ಹೋದ. ತಾಳಿ ಕಟ್ಟಬೇಕಾದ ಗಂಡು ಸರಿಯಾದ ಸಮಯಕ್ಕೆ ಬರಲಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದ್ದ ನನ್ನ ಮಗನ ದಲದಲ ಅಂತ ಎಳ್ಕೊಂಡು ಹೋಗಿ ಹಸೆ ಮನೆ ಮೇಲೆ ಕೂರಿಸಿ ಈ ಅಮ್ಮನ ಕುತ್ತಿಗೆಗೆ ತಾಳಿ ಕಟ್ಸೇ. ಆವತ್ತಿಂದ ನನ್ನ ಮಗನ ಬಾಳು ಗೋಳಾಗೋಯ್ತು. ಈ ಅಮ್ಮ ಗಂಡನ್ನ ಹತ್ತಕ್ಕೆ ಸೇರಿಸ್ಕೊಳ್ಳ. ಬೆಡ್ರೂಮ್ ಅಲ್ಲಿ ಗಂಡನಿಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕೊಟ್ಟಿದ್ದಾಳೆ. ಏನು, ಮಲಗೋ ಕೋಣೆಗೆ ನೋ ಎಂಟ್ರಿ ಬೋರ್ಡ್? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇವಳ ಆನರ್, ನಾನು ಸಾಯೋದಕ್ಕೆ ಮುಂಚೆ ನನ್ನ ಮೊಮ್ಮಗನ ಮದುವೆ ನೋಡ್ಬೇಕು ಅಂತ ಆಸೆ. ತಾವಿದನ್ನ ನಡೆಸ್ಕೊಡ್ಬೇಕು. ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನನ್ನ ಸೊಸೆಗೆ ಬುದ್ಧಿ ಹೇಳಬೇಕು ಅಂದೆ. ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಜಾಜಿ. ಹಾಯ್ ರಶ್ಮಿ, ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ. ನಿಂದೇನ್ ಕತೆ? ಸಮಾಚಾರ ಮಾಡ್ಕೊಂಡು ಆರಾಮಾಗಿರೋದನ್ ಬಿಟ್ಟು ಕೋರ್ಟು ಕಚೇರಿ ಅಲ್ಲಿತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಾನೇನೇ ಮಾಡ್ಲಿ, ನನ್ನ ಹ್ಯಾಪಿ ಮೌತಿಂದ 24 hours ಜೊಲ್ ಸುರಿತಾನೇ ಇರುತ್ತೆ. ಅದಕ್ಕೆ ರೀಸನ್ ಏನು ಅಂತ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ಅದು ಸಾಧ್ಯ ಇಲ್ಲ. ರಶ್ಮಿ ಬನ್ರಿ ಇಲ್ಲಿ. ರಶ್ಮಿ, ಡೋಂಟ್ ಗೋ ದೇರ್. ರಶ್ಮಿ ನೋಡಮ್ಮ, ಗಂಡನ ಜೊತೆ ನೆಟ್ಟು ಸಂಸಾರ ಮಾಡದೆ ಈ ತರ ಮಾಡಿ ಕೂರಿಸಿದ್ದಾಳೆ. ಕೋರ್ಟಲ್ಲೆಲ್ಲ ಒಗಿತಾ ಇದ್ದಾಳೆ, ಆದ್ರೂ ಇವಳಿಗೆ ಬುದ್ಧಿ ಬಂದಿಲ್ಲ. ಹೋಲ್ಡ್ ಯುವರ್ ಟಂಗ್. ಅವ್ರವ್ರ ಪ್ರಾಬ್ಲಮ್ನ ಅವ್ರವರೇ ಸಾಲ್ವ್ ಮಾಡ್ಕೋಬೇಕು. ನೀನು ಮಾಡದೇ ಇದ್ರೆ ಬಿಡಮ್ಮ. ರಶ್ಮಿ, ನೀನಾದ್ರೂ ಹೋಗಿ ನನ್ನ ಮಗನ ಸಮಾಧಾನ ಮಾಡಮ್ಮ. ನೋ ರಶ್ಮಿ, ಯು ಡೋಂಟ್ ಗೋ ದೇರ್. ನಾನ್ ಹೇಳ್ತಾ ಇದ್ದೀನಿ. ರಶ್ಮಿ ಹೋಗಮ್ಮ, ನೀನ್ ಹೋಗಮ್ಮ. ಯಾರಾದ್ರೂ ಅಡ್ಡ ಬಂದ್ರೆ ಹೊಲಿ ಹಾಕ್ಬಿಡ್ತೀನಿ. ನಿಮ್ಮನ್ನ ಕೋರ್ಟ್ ಅಲ್ಲಿ ನೋಡ್ಕೋತೀನಿ. ಪಾಂಡ್ರಂಗ ಅವರೇ, ನೀವೆಷ್ಟು ಹ್ಯಾಂಡ್ಸಮ್ ಆಗಿದ್ದೀರಿ ಗೊತ್ತಾ? ನಿಮ್ಮಂತ ಕ್ಯೂಟ್ ಹುಡುಗ ನಂಗೆ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಿದೆ. ನಿಜ ಹೇಳ್ಬೇಕು ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ನಿಮ್ಮನ್ನ 2-3 ಸರ್ತಿ ಭೇಟಿ ಮಾಡಿದ್ದೆ.
ನಿಮ್ಮನ್ನೇ ಮದ್ವೆ ಮಾಡ್ಕೊಳ್ಬೇಕು ಅಂತಾನೂ ಆಸೆ ಪಟ್ಟಿದ್ದೆ. ಅಯ್ಯೋ ಗಂಟೆಗಲೇಶ್ವರ, ಮೊದಲೇ ಈ ಮಾತನ್ನ ನನ್ನ ಹತ್ರ ಹೇಳ್ಬಾರ್ದಿತ್ತೇನ್ರಿ ನೀವು? ಅಷ್ಟಲ್ಲಿ ಜಾಜಿ ಬೈ ಮದ್ವೆ ಮಾಡ್ಕೊಂಡ್ಲಲ್ಲ. ಹೋಗ್ಲಿ ಬಿಡ್ರಿ, ನಮ್ ಕಷ್ಟ ಅದು ಯಾರ ಹತ್ರ ಅಂತ ನಾನು ಹೋಗಿ ತೋರ್ಕೊಳ್ಳಿ ಹೇಳಿ. ನಿನ್ನೆ ರಾತ್ರಿ ಕನ್ಸಲ್ಲಿ ನೀವ್ ಬಂದಿದ್ರಿ. ನಾವಿಬ್ರು ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತಿದ್ವಿ ಗೊತ್ತಾ? ನಿಜವಾಗ್ಲೂ? ಅಯ್ಯೋ ಶಿವನೇ, ನಿಮ್ ಬಾಯಿಂದ ಸುರಿತ ಜೊಲ್ ನಿಂತೆ ಹೋಗಿದೆ. ನಾನು ಹೇಳಿಲ್ವಾ, ನೀನ್ ಸಮಾಧಾನ ಮಾಡ್ದೆ. ಹೇಗ್ ಸರಿ ಹೋಯ್ತು? ಪ್ರೀತಿಯಿಂದ ಮಾತಾಡಿಸ್ದೆ, ಬಾಯಿಂದ ಸುರಿತಾ ಜೊಲ್ಲು ನಿಂತ ಹೋಯ್ತು. ಏನೆಯ ಪಾಂಡ್ರಂಗ, ಹೇಗಿದ್ಯಾ? ಓ ಬರ್ಬೇಕು ಡಾಕ್ಟ್ರು, ನಮ್ಗೇನಾಗಿದೆ ಹೇಳಿ ದೊಡ್ಡ ರೋಗ. ಹೇಗ್ ನಡೀತಾ ಇದೆ ನಿಮ್ಮ ಹೆಣ್ಣಾಕೋಯ ಬಿಸ್ನೆಸ್? ನಡೀತಾ ಇದೆ ಕಣಯ್ಯ. ಇದು ನೀನು ಬಾಯಿಂದ ಜೊಲ್ಲೆ ಸುರಿತಾ ಇಲ್ಲ. ಅದಕ್ಕೆ ಕಾರಣ ಈ ಲಕ್ಷ್ಮಿ. ಏನಮ್ಮ ಮಾಡ್ದೆ? ಏನಿಲ್ಲ, ನನಗೆ ಕನ್ಸಲ್ಲಿ ಬಂದು ಕೈ ಹಿಡ್ಕೊಂಡು ಡಾನ್ಸ್ ಮಾಡಿದ್ರು ಅಂತ ಹೇಳ್ದೆ. ಅಷ್ಟರಲ್ಲಿ ಬಾಯಿಂದ ಸುರಿತಾ ಜೊಲ್ ನಿಂತ ಹೋಯ್ತು. ನೋಡ್ರೇನಮ್ಮ ಜಾಜಿ, ನೀನು ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡು, ಪ್ರೀತಿಯಿಂದ ನೋಡ್ಕೊ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅದೇ ಪಾಂಡ್ರಂಗ, ಕುಡಿಯೋ ಕಾಲಕ್ಕೆ ಕೈ ಮುಡ್ಕೊಂಡಿದ್ಯಲ್ಲ, ಹ್ಯಾಕ್ ಕುಣಿತೀಯ? ಪರವಾಗಿಲ್ಲ ಡಾಕ್ಟ್ರೆ, ಕೈನ ಲೈಟಾಗಿ ಅಲ್ಲಾಡ್ಸ್ಬೋದು ಅಂತ ಹೇಳಿದ್ದಾರೆ. ನೀನು ಲೈಟಾಗಿ ಅಲ್ಲಾಡ್ಸು, ಡಾಕ್ಟರ್ ರವೀಂದ್ರ ಬಂದು ಸ್ಟ್ರಾಂಗ್ ಆಗಿ ಅಲ್ಲಾಡಿಸ್ತಾರೆ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಾನು ಹಬಿ ಜೊತೆ ಕೈ ಹಿಡ್ಕೊಂಡು ಡ್ಯಾನ್ಸು, ಅವ್ನ ಪ್ರೀತಿಯಿಂದ ನೋಡ್ಕೋಬೇಕಾ? ಇಟ್ಸ್ ಇಂಪಾಸಿಬಲ್. ನಾಳೆ ಬಿಡಮ್ಮ, ನಾಳೆ ಜಡ್ಜ್ಗೆ ಒಂದು ಮಾತು ಹೇಳಿಸ್ಬಿಡ್ತೀನಿ. ಈ ಪ್ರಕರಣದ ಬಗ್ಗೆ ಮತ್ತೇನಾದ್ರೂ ಹೊಸ ಸಾಕ್ಷಿಗಳನ್ನು ಕೊಡ್ತಾ ಇದ್ದೀರಾ? ಎಸ್ ಯುವರ್ ಆನರ್, ರಶ್ಮಿನ ಪ್ರಶ್ನೆ ಮಾಡೋದಕ್ಕೆ ತಾವು ಅನುಮತಿ ನೀಡಬೇಕು. ಪರ್ಮಿಷನ್ ಗ್ರಾಂಟೆಡ್. ರಶ್ಮಿ 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 ಅವರೇ, ಪಾಂಡುರಂಗ ಅವರು ನಿಮ್ಗೆ ಸುಮಾರು ಎಷ್ಟು ವರ್ಷಗಳಿಂದ ಪರಿಚಯ? ಪಾಂಡುರಂಗ ಅವರು 8 ವರ್ಷದ ಪರಿಚಯ. ಪಾಂಡುರಂಗ ತುಂಬಾ ಒಳ್ಳೆ ಹುಡುಗ, ಡೀಸೆಂಟ್ ಹುಡುಗ. ಇನ್ಫ್ಯಾಕ್ಟ್ ಕಾಲೇಜ್ ಡೇಸ್ ಅಲ್ಲಿ ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೆ, ಆದ್ರೆ ಮದ್ವೆ ಆಗಿಲ್ಲ ಅಷ್ಟೇ. ನಿನ್ನೆ ಅವ್ರ ಮನೆಗ್ ಬಂದಿದ್ದೆ, ಪ್ರೀತಿಯಿಂದ ಮಾತಾಡ್ದೆ ನೋಡಿ, ಅವ್ರ ಬಾಯಲ್ಲಿ ಜೋಸ್ರಿ ನಿಂತ ಹೋಯ್ತು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವೇನಾದ್ರೂ ಪ್ರಶ್ನೆ ಕೇಳೋದಿದೆಯಾ? ಎಸ್ ಯುವರ್ ಆನರ್. ಪ್ರೊಸೀಡ್. ರಶ್ಮಿ ಅವರೇ, ನೀವು ಪಾಂಡುರಂಗ ಅವ್ರ ಜೊತೆ ಸಲುಗೆಯಿಂದ ಮಾತಾಡ್ತಾ ಇದ್ದೀರಾ ಅಂದ್ರೆ ಜಾಜಿ ಅವ್ರ ಸಂಸಾರ ಒಡೆಯೋದಕ್ಕೆ ಬಂದಿರಾ ಅಂತ ಅರ್ಥ. ಹಾಗೇನಿಲ್ಲ, ಒಬ್ರ ಮನೆಗೊಬ್ರು ಬರೋತ್ತಪ್ಪ. ಜಾಜಿ ಅವ್ರನ್ನ ನೋಡಕ್ಕೆ ಅಂತ ಬಂದೆ, ಹಾಗೆ ಪಾಂಡುರಂಗ ಕಣ್ಣಿಗೆ ಬಿದ್ರು. ಪಾಂಡುರಂಗ ಅವ್ರ ಬಾಯಲ್ಲಿ ಜೊಲ್ ಸುರಿಬೇಕಾದ್ರೆ ನೀವೇ ನಿಮ್ ಖರ್ಚಿಗೆ ತಗೊಂಡು ಅವ್ರ ಜೊಲ್ನ ಓಡಿಸಿದೀರಾ ಅಂತ ನಾನ್ ಹೇಳ್ತಾ ಇದ್ದೀನಿ. ಇಲ್ಲ, ಜೊಲ್ಲು ತಾನಾಗೇ ನಿಂತೋಯ್ತು. ಅವರು ಬಾಯ್ ತುಂಬಾ ಮಾತಾಡಿದ್ರು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಈ ವಿಷಯದಲ್ಲಿ ನಮಗೆ ಮೆಡಿಕಲ್ ಒಪಿನಿಯನ್ ಕೂಡ ಬೇಕಾಗುತ್ತೆ. 3-in-1 ಡಾಕ್ಟರ್ನ ಬಾಕ್ಸ್ ಹಾಕಿ. 3-in-1 ಡಾಕ್ಟರ್, 3-in-1 ಡಾಕ್ಟರ್, 3-in-1 ಡಾಕ್ಟರ್. ನಮಸ್ಕಾರ ಮಹಾಸ್ವಾಮಿಗಳೇ. ಎಲ್ಲಿಂದ ಬರ್ತಾ ಇದ್ದೀರಾ? ಈಗ ತಾನೇ ಒಂದು ಹೆಣನ ಕುಯ್ದು ಪೋಸ್ಟ್ ಮಾರ್ಟಮ್ ಮಾಡಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಸ್ನಾನ ಮಾಡ್ಲಿಲ್ವಾ? ದಿನ ಸ್ನಾನ ಮಾಡಿದ್ರೆ ಹೆಣ ಕುಯ್ಯೋರು ಯಾರು ಸ್ವಾಮಿ? ನಮ್ಗೆ ಹೆಣ ಕುಯ್ಯೋದು ಅಂದ್ರೆ ಹಣ್ಣು ಕುಯ್ದಷ್ಟು ಸುಲಭ ಆಗ್ಬಿಟ್ಟಿದೆ. ಇರ್ಲಿ. ಈ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ? ಈ ಜೊಲ್ಲು ಅನ್ನೋದು ಒಂದು ಲಾವಾರಸ. ಈ ಲಾವಾರಸ ಸಲೈವ ಅನ್ನೋ ಗ್ರಂಥಿಗಳಿಂದ ಉತ್ಪತ್ತಿ ಆಗುತ್ತೆ. ನಮ್ಗೇನಾದ್ರೂ ಆಸೆ ಆದಾಗ ಜೊಲ್ ಸುರಿಸ್ತೀವಿ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕೆಲವರು ಸುಂದರವಾದ ಹುಡುಗಿಯರು ನೋಡಿದಾಗ ಜೊಲ್ ಸುರಿಸ್ತಾರೆ, ಅಂಥವ್ರಿಗೆ ನಾವು ಜೊಲ್ ಪಾರ್ಟಿ. ಜೊಲ್ಲು ಪಾರ್ಟಿನ? ನಮ್ಮ ದೇಶದಲ್ಲಿ ಜೊಲ್ಲು ಪಾರ್ಟಿಗಳು ತುಂಬಾ ಜನ ಇದ್ದಾರೆ ಸ್ವಾಮಿ. ಆ ಲಿಸ್ಟ್ಗೆ ಪಾಂಡುರಂಗನೂ ಸೇರ್ತಾನೆ. ಇದಕ್ಕೆ ಕಾರಣ ಏನು ಅಂತ ನಿಮ್ಮ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ? ರಶ್ಮಿ ಅವರನ್ನ ನೋಡಿದ ತಕ್ಷಣ ಪಾಂಡುರಂಗ ಅವರ ಬಾಯಿಂದ ಸುರಿತಾ ಇರೋ ಜೊಲ್ಲು ನಿಂತೋಯ್ತು ಅಂದ್ರೆ ಅಟ್ಲೀಸ್ಟ್ ಜಾಜಿ ಅವರು ವಾರಕ್ಕೆ 2 ದಿವಸ ಪ್ರೀತಿಯಿಂದ ಅವ್ರು ನೋಡ್ಕೋಬೇಕಾಗುತ್ತೆ. ಆಗ ಜೊಲ್ಲು ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಇದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಏನು ಬೇಡ ಇವರಾದ. ನೀವು ಮೆಡಿಸಿನ್ಸ್ ಇಂದ ಟ್ರೈ ಮಾಡಿದ್ರ? ಜೊಲ್ಲು ನಿಲ್ಸೋಕ್ಕೋಸ್ಕರ ಜೊಲ್ಲು ಅರೆಸ್ಟ್ ಅನ್ನೋ ಮಾತನ್ನ ಕೊಟ್ಟೆ ಇವರಾನ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ಬೇರೆ ಬೇರೆ ಭಾವನೆಗಳಿಂದ ಉದ್ವೇಗ ಆದಾಗ ಬರೋ ಜೊಲ್ಲು ಅಂತ. ವಾದ ವಿವಾದಗಳನ್ನ ಆಲಿಸಿದ ಮೇಲೆ ನಮ್ಮ ತೀರ್ಪು ಈ ರೀತಿ ಇದೆ. ಜಾಜಿಯವರು ಪಾಂಡುವನ ಮದುವೆಯಾಗಿ 4 ವರ್ಷ ಆಗಿದ್ರೂ ಸಹ ಆತನ ಜೊತೆಯಲ್ಲಿ ಯಾವುದೇ ವಿಧವಾದ ದೈಹಿಕ ಸಂಬಂಧವನ್ನ ಇಟ್ಟುಕೊಂಡಿಲ್ಲ, ಪ್ರೀತಿಯಿಂದ ಮಾತಾಡ್ತಿಲ್ಲ. ಹೀಗಾಗಿ ಈ ಜೊಲ್ಲು ಅನ್ನೋ ರೋಗ ಶುರುವಾಗಿದೆ. ಈ ರೋಗ ಶುರುವಾಗೋದಕ್ಕೆ ಜಾಜಿಯವರೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದ್ದರಿಂದ ಜಾಜಿಯವರು ಇನ್ನೊಂದು ವರ್ಷ ಕಾಲ ಪಾಂಡು ಜೊತೆಯಲ್ಲಿ ಡ್ಯೂಯೆಟ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಅವರನ್ನ ಪ್ರೀತಿಯಿಂದ ಕಾಣಬೇಕಾಗಿದೆ. ಅಲ್ಲಿಗೂ ಜೊಲ್ಲು ನಿಂತಿಲ್ಲ ಅಂದ್ರೆ ಇದಕ್ಕೆ ಕಾರಣ
ಬೇರೆ ಇದೆ ಅಂತ ಕೋರ್ಟು ಭಾವಿಸುತ್ತೆ. ಒಂದು ವೇಳೆ ಜಾಜಿಯವರು ಗಂಡನ ಜೊತೆಯಲ್ಲಿ ಸಹಕರಿಸಲಿಲ್ಲವಾದರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಈ ಮೂಲಕ ಜಾಜಿಯವರಿಗೆ ಎಚ್ಚರಿಕೆ ನೀಡಲಾಗಿದೆ.